ಮುಗಿಸಿ ತೋರಿಸಬೇಕಾಗಿ ನಮ್ಮಲ್ಲಿ ಕೂಡ ಅಂತದೊಂದು ಜವಾಬ್ದಾರಿಯುತವಾದಂತಹ ನಿಬಂಧನೆಗಳಿದೆ. ನಿಮ್ಮೆಲ್ಲರ ಸಹಕಾರ ಇಷ್ಟರ ತನಕ ನಮಗೆ ತುಂಬಾ ಹೃದಯದಿಂದ ಸಿಕ್ಕಿದೆ. ಇನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕೊಟ್ರೆ ಖಂಡಿತ ಬಹಳಷ್ಟು ಅದ್ದೂರಿಯಾಗಿ ಮುಕ್ತಾಯ ಕಾಣಬೇಕು. ನೋಡಿ, ಕಳೆದ ದಶಕಗಳಿಂದ 2 ದಶಕಗಳಿಂದ ಜಾತಿ ಎಂದರೆ ಏನು, ಜಾತಿ ಮತ ಭೇದ ವರ್ಣ ವರ್ಗ ಪಂಥ ಎಲ್ಲ ಪಂಗಡಗಳನ್ನು ಸರಿದೂಗಿಸಿ ಅಂಡರ್ಆರ್ಮ್ ಕ್ರಿಕೆಟ್ ನಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಆಡ್ತಾ ಇದ್ದಾರೆ. ಹಿಂದೊಂದು ಕಾಲವಿತ್ತು ನಾನು ಮುಸ್ಲಿಂ ನೀನು ಹಿಂದೂ, ಪಾಲು ಮಾಡಿ ಆಯಿತು ಹಾಲು ಮಾಡಿ ಆಯಿತು, ಸ್ವಸ್ಥ ಸಮಾಜದ ಹಾಲಿಗೆ ಹುಳಿ ಹಿಂಡಿಯಾಯಿತು. ಕೇಸರಿ ಹಿಂದುವಿನದ್ದು ಹಸಿರು ಮುಸಲ್ಮಾನನಾಗಿದ್ರು ಕೂಡ ಕೊನೆಗೆ ಸತ್ತಾಗ ಮಾತ್ರ ಬಿಳಿಯ ವಸ್ತ್ರ ಮಾತ್ರ. ಖಂಡಿತ ಇದನ್ನು ಅರಿತುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಅಂಡರ್ಆರ್ಮ್ ಕ್ರಿಕೆಟ್ ಪಟುಗಳು ಪರಸ್ಪರ ಸಹೋದರರಂತೆ ಎಲ್ಲರೂ ಕೂಡ ಸಹೋದರ ಬಾಂಧವ್ಯದಲ್ಲಿ ಎಲ್ಲಾ ಜಾತಿಗಳ, ಎಲ್ಲಾ ಮತಗಳ, ಎಲ್ಲಾ ಧರ್ಮಗಳನ್ನು ಕೂಡ ಒಟ್ಟು ಸೇರಿಸತಕ್ಕಂಥ ಪ್ರಯತ್ನದಲ್ಲಿ ಸೌಹಾರ್ದ ಎಂದರೆ ಏನು, ಶಾಂತಿ ಸಹಬಾಳ್ವೆ ಹೇಗಿರಬೇಕು ಎನ್ನುವುದಕ್ಕೆ ಅಂಡರ್ಆರ್ಮ್ ಕ್ರಿಕೆಟ್ ಪಟುಗಳೇ ಸಾಕ್ಷಿ. ಈ ಕ್ರಿಕೆಟ್ ಆಟ ಕ್ರೀಡೆ ಯಾವುದೇ ಇರಲಿ, ಕ್ರೀಡೆಯಲ್ಲಂತೂ ಸುಂದರತೆಯ ಅಂಶಗಳಿಗೆ ಸಾಕ್ಷಿಯಾಗ್ತಾ ಇದೆ. ಇದು ನಿಜಕ್ಕೂ ಶ್ಲಾಘನೀಯವಾಗ್ತಾ ಇದೆ. ಅದೇ ರೀತಿ ಅಬ್ದುಲ್ ರಜಾಕ್ ಅವರು ಕಳೆದ ವರ್ಷ ಕೂಡ ನಮ್ಮೊಂದಿಗೆ ತುಂಬಾ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದಾರೆ. ಈ ವರ್ಷದ ಪಂದ್ಯಾಕೂಟಕ್ಕೂ ಕೂಡ ನಮ್ಮ ಆತ್ಮೀಯ ಕರೆಗೆ ನಾವು ಅವರನ್ನು ಬರಮಾಡಿಕೊಂಡಾಗ ಖಂಡಿತವಾಗಿಯೂ ಸೌಹಾರ್ದತೆಗೆ ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆ ಅಂತೇಳಿ ಸದಾ ಇದ್ದಂತ ವ್ಯಕ್ತಿ. ಅದೇ ರೀತಿ ಈ ವೇದಿಕೆಯ ಅತಿ ಸ್ಥಾನವನ್ನು ತುಂಬಿಕೊಂಡಂತಹ ವ್ಯಕ್ತಿ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಸಚಿವಮ್ಮನವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ನಾನು ಈ ಪಂದ್ಯಾಕೂಟದ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಭವ್ಯ ಸ್ವಾಗತವನ್ನು ಚಪ್ಪಾಳೆಯ ಮೂಲಕ ನಾವು ಎಲ್ಲರೂ ಕೂಡ ಅವರನ್ನು ವೇದಿಕೆಗೆ ಮಾಡಿಕೊಳ್ಳಬೇಕು. ಚಪ್ಪಾಳೆ ತಟ್ಟುವ ಮುಗಿಯ ಅವರನ್ನು ಸ್ವಾಗತಿಸಿಕೊಳ್ಳಬೇಕಂತ ಹೇಳಿಕೊಳ್ತಾ ಇದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗಾಗಲೇ 36 ಚಿಂಡಿಗೆ 34ರ ವಿಜಯದ ಗುರಿ. ಸುಮೇರ್ ಆರಂಭಿಕ ದಾಳಿಗಳನ್ನಾಗಿ ಆರಂಭಿಕ ಚೆಂಡು, ಇಲ್ಲಿ ಸುಮೇರ್ ಪ್ರಥಮ ಚೆಂಡಿಗೆ ಕ್ಷೇತ್ರಪಾಲಕ ಉಪಸ್ಥಿತಿಯ ಮಧ್ಯೆ ರಿಯಾಜ್ ಮತ್ತೆ ಪಡೆದ ಕ್ಯಾಚ್ ವಿಭಾಗವನ್ನು ರಿಯಾಜ್ ಅವರ ಭದ್ರ ಮುಗಸಿಯಲ್ಲಿ ಚೆಂಡು ಆರಂಭಿಕ ದಾಂಡಿಗ ಆಸಿಫ್ ಅಡೂರ್ ಅವರ ಉತ್ತರಿಯನ್ನು ಕಳೆದುಕೊಳ್ತಾ ಇದೆ ಎನ್ಎಂ ಮಂಗಳೂರು. ದಯವಿಟ್ಟು ಅಲ್ಲಿ ಎನ್ಎಂ ತಂಡದ ಸದಸ್ಯರಲ್ಲಿ ಕೇಳಿಕೊಳ್ತಾ ಇದ್ದಾರೆ, ಸೀಮಾ ರೇಖೆಯನ್ನು ಸ್ವಲ್ಪ ದೂರ ಉಟ್ಕೊಳ್ಳಿ, ಆ ಡಗೌಟ್ ಅಲ್ಲಿ ಕುಳಿತುಕೊಳ್ಳಿ. ಕ್ರೀಡಾ ಪ್ರೇಮಿಗಳು ಪ್ಲೀಸ್ ನಮ್ಮೊಂದಿಗೆ ಸಹಕಾರ ಕೊಡಬೇಕು. ಭವ್ಯ ವೇದಿಕೆಯಲ್ಲಿ ಶ್ರೀಮಾನ್ ಬಿ ರಮಣಾಥ್ ರೈ ಅವರಿದ್ದಾರೆ. ಅವರೊಂದಿಗೆ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಜನಾಬ್ ಅಬ್ಬಾಸ್ ಅಲಿ, ಉಪಾಧ್ಯಕ್ಷರು ತಾಲೂಕು ಪಂಚಾಯತ್ ಬಂಟ್ವಾಳ. ಅದೇ ರೀತಿಯಾಗಿ ಬೇಟಿ ಕುಂದಾರ್ ಕೂಡ ಭವ್ಯ ವೇದಿಕೆಯಲ್ಲಿದ್ದಾರೆ. ಯಶೋಧಗಾರಿಕಾ ವಿಭಾಗದಲ್ಲಿ ಸುಮೇರ್ ಆರಂಭಿಕ ಚೆಂಡಲ್ಲಿ ಕ್ರಿಕೆಟಿಸಿದಂತಹ ಆಟಗಾರ ಸುಮೇರ್. ಸೊಗಸಾಗಿರ್ತಕ್ಕಂಥ ದಂಡನೆ ಖಾತೆಯ ಆರಂಭ. ಎನ್ಎಂ ಮಂಗಳೂರು ಖಾತೆಯ ಆರಂಭ ಕಾಣ ಸಿಗ್ತಾ ಇದೆ. ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳ ಸಾನ್ನಿಧ್ಯದಲ್ಲಿ, ನೆರೆದಿರತಕ್ಕಂಥ ಕ್ರೀಡಾಭಿಮಾನಿಗಳ ಸಮಕ್ಷಮದಲ್ಲಿ ಇಲ್ಲಿ ದಯವಿಟ್ಟು ಅಲ್ಲಿ ಆಟಗಾರರು, ಎನ್ಎಂ ಮಂಗಳೂರು ಸರ್ವ ಆಟಗಾರರು ಕೂಡ ಅಲ್ಲಿ ಕುಳಿತುಕೊಂಡು ಅಥವಾ ಡಗೌಟ್ಗೆ ಹೋಗ್ಬೇಕು. ನಾವು ನಿಮ್ಮ ಮೇಲೆ ಬಹಳಷ್ಟು ವಿಶ್ವಾಸ ಕಾರಣ, ಯಾಕಂದ್ರೆ ನಿಮ್ಮಲ್ಲಿ ಒಂದು ಶಿಸ್ತು ಇದೆ, ಶಿಸ್ತನ್ನು ಮೈಗೂಡಿಸಿಕೊಳ್ಳಿ. ದಯವಿಟ್ಟು ಯಾರು ಕೂಡ ಸೀಮಾ ರೇಖೆ ಹತ್ರ ಬರಬೇಡಿ, ಪಂದ್ಯಾಟವನ್ನು ಮುಂದುವರಿಸಬೇಕಾಗ್ತದೆ. ದಯವಿಟ್ಟು ಈ ಅತಿಥಿ ಅಭ್ಯಾಗತರ ಸಾನ್ನಿಧ್ಯದಲ್ಲಿ, ಕ್ರೀಡಾ ರಸಿಕರ ಸಮಕ್ಷಮದಲ್ಲಿ ಕ್ರೀಡಾಕೂಟದ ಮೂಲಕ ನಾವು ಸಂದೇಶ ಸಾರ್ತಾ ಇದ್ದೀವಿ. ಒಂದು ಸಂದೇಶವಿದೆ ಈ ಒಂದು ಮೈದಾನದಿಂದ. ನೇರವಾಗಿ ಹಣೆಗೆ ಕುಂಕುಮ ಧರಿಸಿದ ಹಿಂದೂ, ಕೊರಳಿಗೆ ಮಾಲೆ ಧರಿಸಿದ ಕ್ರೈಸ್ತನು, ತಲೆಗೆ ಟೋಪಿ ಧರಿಸಿದ ಮುಸಲ್ಮಾನನು ಕೂಡ ತೋಳಿಗೆ ತೋಳು ಸೇರಿಸಿ ಒಗ್ಗಟ್ಟಿನಿಂದ ಬಾಳಿದಾಗಲೇ ಸ್ವಾತಂತ್ರ್ಯ ಭಾರತ ಅರ್ಥಪೂರ್ಣವಾಗುವುದು. ಈ ಭಾರತೀಯ ಸ್ವಾತಂತ್ರ್ಯ ಅರ್ಥಪೂರ್ಣವಾಗತಕ್ಕಂಥ ಎಲ್ಲ ಮೈಗೂಡಿಸುವಿಕೆ ಖಂಡಿತ ಈ ಕ್ರೀಡಾಪಟುಗಳಲ್ಲಿದೆ, ಕ್ರೀಡಾಭಿಮಾನಿಗಳಲ್ಲಿದೆ ಎನ್ನತಕ್ಕಂಥ ಮಾತನ್ನು ಹೇಳುತ್ತಾ ನೇರವಾಗಿ ಎಸೆತಗಾರಿಕೆಯಲ್ಲಿದ್ದಾನೆ ಸುಮೇರ್. ಈ ಬಾರಿ
ಚುಕ್ಕಿ ಆಗ್ತಾ ಇದೆ ಚೆಂಡು. ಖಂಡಿತ ಆರಂಭಿಕ ಓವರ್ ಸೊಗಸಾಗಿ ಸಾಗಿ ಬರ್ತಾ ಇದೆ. ಒಂದೆಡೆಯಲ್ಲಿ ಖಾತೆಯನ್ನು ಈಗಾಗಲೇ ಆರಂಭಿಸಿದ ತಂಡ 34ರ ವಿಜಯದ ಗುರಿ ಬಹಳಷ್ಟು ಅತಿ ಬೇಗನೆ ತಲೆಬಾಗತಕ್ಕಂಥ ಪಂದ್ಯಾಟವಲ್ಲ ಇದು. ನೇರವಾಗಿ ಬರ್ತಾ ಇದೆ. ಬಹುದೊಡ್ಡ ಹೊಡೆತ, ಸೀಮಾ ರೇಖೆಯ ಹೊರಭಾಗದಲ್ಲಿ ಸಿಕ್ಸರ್. ಅದ್ಭುತ ಶೈಲಿಯ ದಂಡನೆ. ದಯವಿಟ್ಟು ಇರ್ಷಾದ್ ನೋಡಿ, ದಯವಿಟ್ಟು ಎನ್ಎಂ ತಂಡದ ಆತ್ಮೀಯ ಸಹೋದರರೇ, ಅದರಿಂದ ಎನ್ಎಂ ಎಲ್ಲ ಆಟಗಾರರೇ, ಆಸಿಫ್ ಅಡ್ಡು ಸ್ವಾಮ್ ಅವರೇ ಕೂಡ ಬಂದು ಎಲ್ಲ ಆಟಗಾರರು ಕೂಡ ಹೇಳ್ತಾರೆ, ದಯವಿಟ್ಟು ಅಲ್ಲಿ ಕ್ರೀಡಾಭಿಮಾನಿಗಳು ಕೂಡ ತೆರವುಗೊಳಿಸಬೇಕು. ಯಾವುದೇ ರೀತಿ ಅಡಚಣೆ ಮಾಡಬೇಡಿ. ದಡೋಟ್ಗೆ ಮರಳಿ ಬಂದ್ರೆ ಬಹಳಷ್ಟು ಉತ್ತಮ ಶಿಸ್ತಿನ ಸಿಪಾಯಿಗಳಾಗಿ ಎಸೆತಗಾರಿಕೆಯಲ್ಲಿ ಸುದೆ ಮುಂದುವರಿಸುತ್ತಾ ಈ ಬಾರಿ ಮನವಿಯನ್ನು ಮಾಡಿದ ತೀರ್ಪುಗಾರರಿಗೆ ತಿರಸ್ಕಾರ ಕಾಣ ಸಿಗ್ತಾ ಇದೆ. ಇದು ರೋಚಕತೆಯ ಹೈ ವೋಲ್ಟೇಜ್ ಮ್ಯಾಚ್. ಗತಕಾಲದ ವೈಭವ ಇತಿಹಾಸವಿರತಕ್ಕಂತಹ ಈ ತಂಡಗಳು ಜಿಲ್ಲೆಯ ಘಟಾನುಘಟಿಗಳ ಸಮಾಗಮವಾಗಿರತಕ್ಕಂತಹ ಈ ಕ್ರಿಕೆಟ್ ಕೂಟ. ಒಂದು ಬದಿಯಲ್ಲಿ ಯಂಗ್ ಫ್ರೆಂಡ್ಸ್ ಉರ್ವ, ಮಗದೊಂದು ಬದಿಯಲ್ಲಿ ಎನ್ಎಂ ಕ್ರಿಕೆಟರ್ಸ್ ಜಪ್ಪು ಮಂಗಳೂರು. ಬಹಳಷ್ಟು ಬಾರಿ ಮುಖಾಮುಖಿಯಾಗಿದೆ ಈ ತಂಡಗಳು, ಬಹಳಷ್ಟು ಬಾರಿ ಮುಖಾಮುಖಿಯಾಗಿದೆ ತಂಡಗಳು. ಸಿಹಿ ಕೈಗಳ ಸಮ್ಮೇಳನವೇ ಈ ಕ್ರಿಕೆಟ್. ನೋಡಿ, ಇದು ಜುಬೇರ್ ನೇರವಾಗಿ ವೀಕ್ಷಕರ ಮುಖ ಮಾಡ್ತಾ ಇದ್ರೆ ಆರಂಭಿಕ ಓವರಿನ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 7-2. ಬಹುಶಃ ಅಬ್ದುಲ್ ರಜಾಕ್ ಅವರೇ ಪ್ರಥಮ ಓವರಿನ ಮುಕ್ತಾಯ ಮಾತ್ರ ನಮ್ಮ ಕಣ್ಣು ಮುಂದೆ ಕಂಡಿದೆ. ಆದರೂ ಕೂಡ ಅಲ್ಪ ಮೊತ್ತ, ನಾನು ಹೇಳಿದಾಗೆ 34ರ ಗಡಿಯತ್ತ ತಲುಪಬೇಕಾದ್ರೆ ಖಂಡಿತ ಅಲ್ಪ ಮೊತ್ತ ಎನ್ನುವುದು ಅದೆಷ್ಟೋ ಪಂದ್ಯಾಟದ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಬಂದಂತಹ ಇತಿಹಾಸಗಳು ಕೂಡ ಇದೆ. ಇಲ್ಲಿ ನಾವು ನೋಡಬೇಕಾದಂತಹ ಒಂದು ಅಂಶ ಏನಂತ ಹೇಳಿದ್ರೆ, ಎನ್ಎಂ ಮಂಗಳೂರು ಜಪ್ಪು ತಂಡ ಪ್ರಥಮ ಓವರಿನ ಮುಕ್ತಾಯದಲ್ಲೇ ತನ್ನ 2 ಉದ್ಧರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ಬಹುಶಃ ಸತತವಾಗಿ ಉದ್ಧರಿಗಳ ಮೇಲೆ ಕಣ್ಣಿಡ್ತಾ ಬರ್ತಾ ಇದ್ದಾರೆ ಎಂಟ್ರೆನ್ಸ್ ಸುರುವ ತಂಡದ ಸದಸ್ಯರು. ಉತ್ತಮ ಆಕರ್ಷಕ ಶೈಲಿಯ ಎಸೆತಗಾರಿಕೆ ಭೂಮಿದಾಯಿಯನ್ನು ಮುತ್ತಿಕ್ಕುತ್ತಾ ಬರುತ್ತಿರುವಂತಹ ಧೂಳೆಬ್ಬಿಸಿ ಬರುತ್ತಿರುವಂತಹ ಚೆಂಡುಗಳು ಉರಿದಾಳಿಯ ರೂಪದಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ರಜಾಕ್ ಅವರೇ, ಖಂಡಿತ ಕ್ಷಣ ಮಾತ್ರದಲ್ಲಿ ಇಂತಹ ಹೊಡೆತಗಳು, ಇಂತಹ ಕನಿಷ್ಠ ಮೊತ್ತಗಳು ಜನವರಿ 5, 2019 ಪ್ಯಾರಡೈಸ್ ಅಂಗಣ ಕೃಷ್ಣಾಪುರ ಎವರ್ಶೈನ್ ಚೊಕ್ಕಬೆಟ್ಟು ವಿರುದ್ಧವಾಗಿ ಟಾಪ್ ಆರ್ಡರ್ಸ್ ಕಾರ್ಡ್ 14 ಚೆಂಡಿಗೆ 7 ಓಟ ಬೇಕಿತ್ತು, 4 ಉದ್ದರಿ ಕೈಯಲ್ಲಿತ್ತು, ಕೊನೆಗೆ ಆಲ್ಔಟ್ ಆಯಿತು. ಆದರೆ ಅಲ್ಲಿ 2 ಓಟಗಳ ರೋಚಕಗಳು ಸಂಪಾದಿಸಿಕೊಂಡಿತ್ತು ಟಾಪ್ ಆರ್ಡರ್ಸ್ ಕಾರ್ಡ್ ಎವರ್ಶೈನ್ ಚೊಕ್ಕಬೆಟ್ಟು, ಅದು ಪ್ಯಾರಡೈಸ್ ಅಂಗಣ ಕೃಷ್ಣಾಪುರ. ಇತಿಹಾಸಗಳು ಬಹಳಷ್ಟಿದೆ, ಆದರೆ ಆಡತಕ್ಕಂಥ ಆಟಗಾರರು ಕೂಡ ಸಾಮರ್ಥ್ಯ ಮತ್ತಷ್ಟು ಇದೆ. ಇಲ್ಲಿ ಶರಣ್ ಇದ್ದಾನೆ ದಾರಿಗಾರಿಕೆಯಲ್ಲಿ, ದಾಂಡುಗಾರಿಕೆ ಸ್ಟ್ರೈಕ್ ವಿಭಾಗದಲ್ಲಿ ಭರವಸೆಯ ಆಪತ್ಬಾಂಧವ ಅಲ್ತಾಫ್ ಅಡ್ಡು. ಶರಣ್ ತೀರ್ಪುಗಾರರನ್ನು ಬಿಟ್ಟು ಬಲಗೈ ದಾಂಡಿಗ ಅಲ್ತಾಫನ ಕಡೆಗೆ. ಬಲವಾದ ಮನವಿ, ನಯವಾದ ತಿರಸ್ಕಾರ. ಇಲ್ಲಿ ಮನವಿ ಪುರಸ್ಕಾರ ಕಾಣಿಸುತ್ತಾ ಇದೆ. ಶರಣ್ ನೋಡಿ, ಎದ್ರು ಮೈಗೊಳನೆದ್ದು ನಿಂತರು, ಮತ್ತೆ ಡೈರೆಕ್ಟ್ ಹಿಟ್ ಮುಖೇನ 3ನೇ ವಿಕೆಟ್ ಎನ್ಎಂ ಮಂಗಳೂರು. ನೋಡಿ, ಕನಿಷ್ಠ ಮೊತ್ತವಾದರೂ ಕೂಡ ಸ್ವಲ್ಪ ಭರಿತವಾಗಿರತಕ್ಕಂಥ ಪಂದ್ಯಾಟವಾಗಿದೆ. ಕ್ರೀಡಾ ಪ್ರೇಕ್ಷಕರೇ, ದಯವಿಟ್ಟು ಅಲುಗಾಡಬೇಡಿ, ನಿಂತಲ್ಲಿ ನಿಲ್ಲಬೇಡಿ, ಅತ್ತಗೆ ಚಲಿಸಿದ್ರು ಕೂಡ ಕದಲಬೇಡಿ. ಕಾರಣ ಈ ಪಂದ್ಯಾಟ ಮುಕ್ತಾಯವಾದ ಮಾತ್ರವೇ ಹೋಗಿಬೇಡಿ. ಕಾರಣ ಈ ಪಂದ್ಯಾಟದ ಕೊನೆಯ ಚೆಂಡಲು ಫಲಿತಾಂಶ ಇದೆ, ಈ ಪಂದ್ಯಾಟ ರೋಚಕತೆ ಇದೆ. ಖಂಡಿತ ಕಳೆದ ವಾರ ಸೆಮಿಫೈನಲ್ ಹಣಾಹಣಿಯಲ್ಲೂ ಕೂಡ ಎನ್ಎಫ್ಸಿ ಕುಪ್ಪೆಪ್ಪಲು ಕೊನೆಯ 1 ಚೆಂಡಿಗೆ 1 ಓಟ ಬೇಕಿತ್ತು. ಎನ್ಎಫ್ಸಿ ಕುಪ್ಪೆಪ್ಪಲು ಈಸ್ಟರ್ನ್ ಬ್ಲೂ ಟೆಂತ್ ಮೇಲ್ ಆ ಪಂದ್ಯಾಟ ಕೂಡ ಆ ಗಳಿಗೆ ಬಂದಿದೆ. ಅದೇ ಗಳಿಗೆಯಲ್ಲಿ ಬರಬಹುದೇ ಈ ಸೆಮಿಫೈನಲ್, ದ್ವಿತೀಯ ಸೆಮಿಫೈನಲ್, ಕೊನೆಯ ಸೆಮಿಫೈನಲ್. ನೂತನ ದಾಂಡಿಗನಾಗಿ ರಿಯಾಜ್ ಆಗಮನ ಕಾಣಿಸುತ್ತಾ ಇದೆ. ತಂಡದ ನಾಯಕ ಆಕೀಫ್ ಜೊತೆಗೂಡುತ್ತಾ ರಿಯಾಜ್ ಅವರ ಆಗಮನ ಕಾಣಿಸುತ್ತಾ ಇದೆ. ನೋಡಿ, ಶಮೀರ್
ಯಾನಿ ಅಬ್ಬು ಅವರ ಸ್ಥಾನಕ್ಕೆ ಮಗದೋರ್ವ ಆಟಗಾರ ಇರ್ಷಾದ್ ಅವರನ್ನು ಪರಿಚಯಿಸಿ ತದಬಳಿಕ ಕೂಡ ಅಪ್ಪು ಅವರನ್ನು ಕಾಯ್ದಿರಿಸಿಕೊಂಡು ಇಲ್ಲಿ ಆತನ ಸಹೋದರ ರಿಯಾದ್ ಅವರ ಆಗಮನಕ್ಕೆ ಏನೋ ಒಂದು ತಂತ್ರಗಾರಿಕೆ ಇದೆಯೋ ಅಥವಾ ಕಪ್ತಾರನ ಒಂದು ರೀತಿಯ ಮಾಂತ್ರಿಕತೆ ಚಿಂತನೆ ಇರಬಹುದೇ ಕಾದು ನೋಡಬೇಕಾಗಿದೆ. ಖಂಡಿತವಾಗಿ ಇದಕ್ಕೆ ಸಹಮತ ಕೂಡ ಖಾಲಿದ್ ಇಸ್ಮಾಯಿಲ್ ರವ್ರದ್ದು ಇರಲೇಬೇಕು. ಯಾಕಂತ ಹೇಳಿದ್ರೆ ಬಹಳಷ್ಟು ಅನುಭವ ಕೂಡ ಹೊಂದಿದಂತ ಒಂದು ವ್ಯಕ್ತಿ. ಬಹುಶಃ ಇಲ್ಲಿ ರಿಯಾಜ್ ಅವರನ್ನು ಕರೆತರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಲಘುವಾಗನೆ ಉದ್ದರಿಯನ್ನು ಬಿಟ್ಟುಕೊಡ್ತಾ ಇದೆ. ತನ್ನ 7ನೆಯ ಓಟಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗಿ 2ನೆಯ ಉದ್ದರಿಯ ನಂತರ 3ನೆಯ ಉದ್ದರಿ ಕೂಡ ಕಳೆದು ಬರ್ತಾ ಇದೆ. ಫೈನಲ್ ಪಂದ್ಯ ಈಗಾಗಲೇ ಬಾಕಿ ಇದೆ. ಸೆಮಿಫೈನಲ್ ಹಣಾಹಣಿ ಬಹಳಷ್ಟು ವಿಳಂಬವಾಗಿ ಸಾಗಿ ಬರ್ತಾ ಇದೆ. ದಯವಿಟ್ಟು ಜಮೀರ್ ಹಾಗೂ ಶಂಶೀರ್ ಅವರೇ ಸಮಯದ ಅವಕಾಶ ತಂಡದ ನಾಯಕರಿಗೆ ಕೂಡ ಸ್ವಲ್ಪ ಸೂಚನೆ ಮುಖಾಂತರ ಹೇಳಿಕೊಳ್ಳಿ. ಯಾಕಂತ ಹೇಳಿದ್ರೆ ಚುನಾವಣೆಯ ಜಾರಿಯಾಗಿದೆ, ನೀತಿ ಸಂಹಿತೆ ಬಹಳಷ್ಟು ನಮಗೆ ಜವಾಬ್ದಾರಿಯುತವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗ. ಇವತ್ತು ಪರ್ಮಿಷನ್ ಬಂದ್ರೆ ಖಂಡಿತ ಇನ್ನಿಲ್ಲ. ಇದು ಸಂದರ್ಭಕ್ಕನುಸಾರವಾಗಿ ಸೇವಲ್ಲಂತ ಸದಗಾರಿಕೆ. ರಿಯಾಜ್ ಬಂದ ಹಾದಿಗೆ ಸುಂಕವಿಲ್ಲ. ಖಂಡಿತ ಕೆಎಫ್ಸಿ ಕೋಳಿಕಲ್ ವಿರುದ್ಧ ಬೌಲಿಂಗ್ ವಿಭಾಗದಲ್ಲಿ ಹೀರೋ ಆಗಿದ್ರು ರಿಯಾಜ್. ಆದರೆ ಈ ಪಂದ್ಯದಲ್ಲಿ 0 ಆಗ್ತಾ ಇದ್ದಾನೆ. ಕಾರಣ ಇರ್ಷಾದ್ 7ಕ್ಕೆ 2, 7ಕ್ಕೆ 3, 7ಕ್ಕೆ 4, 7ಕ್ಕೆ 4 ಉದ್ದರಿಯನ್ನು ಬಿಟ್ಟುಕೊಟ್ಟಾಗಿದೆ NM ಮಂಗಳೂರು ತಂಡ. ಯಂಗ್ ಫ್ರೆಂಡ್ಸ್ ಉರುವ ವಿರುದ್ಧ ಆಡ್ತಾ ಇದೆ NM ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಲಾಢ್ಯ ಬಲಿಷ್ಠ ತಂಡಗಳು. ಮೊದಲನೆಯ ವರ್ಷದಲ್ಲಿ ಈ ತಂಡಗಳು ಕೂಡ ಸೆಮಿಫೈನಲ್ ಆಡಿದ ತಂಡಗಳು. NM ಮಾತ್ರ ಫೈನಲ್ ಹಂತಗಳಿಗೆ ಇಟ್ಟು ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸಿಕೊಂಡಿತ್ತು. ಕಳೆದ ಮಾರ್ಚ್ 11, 2018 ಪ್ರಾಯಶಃ ಸನ್ಮಾನ್ಯ ಶ್ರೀಮಾನ್ ಪಿ ರಮನಾಥ್ ರೈ ಅವರ ಕೈಯಿಂದಲೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಬಹಳಷ್ಟು ಆಟಗಾರರು. ಆದಿಮಹೇಶ್ವರಿ ಜಪ್ಪು ದ್ವಿತೀಯವಾಗಿತ್ತು. NM ಮಂಗಳೂರು ಪ್ರಥಮ ಸ್ಥಾನ ಅಲಂಕರಿಸಿಕೊಂಡಿತ್ತು. ನೋಡಿ ಪಿಕ್ಚರ್ ಅಬೀಬಿ ಬಾಕಿ ಹೇ. ಖಂಡಿತ 7ಕ್ಕೆ 4 ವಿಕೆಟ್ ಬಿಟ್ಟುಕೊಟ್ಟಾಗಿದೆ NM ಮಂಗಳೂರು. ಈ ಇರುವ ಆಟಗಾರರ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟುಕೊಂಡಿದೆ, ಬಹಳಷ್ಟು ಭರವಸೆ ಇಟ್ಟುಕೊಂಡಿದೆ. ಆದರೆ ಶರಣ್ ಖಂಡಿತ ಮಾಲಕನ ಯಂಗ್ ಫ್ರೆಂಡ್ಸ್ ಉರ್ವ ತಂಡದ ಆಪದ್ ಬಾಂಧವ ಭರವಸೆಯ ಆಶಾಕಿರಣ ಶರಣ್. ತೀರ್ಪುಗಾರರನ್ನು ಬಿಟ್ಟು ಪ್ರೇಕ್ಷಕ ತುದಿಯಿಂದ ಮುಂದಿನ ಚೆಂಡು ಎಸೆಯಬೇಕಾಗಿದೆ ಶಮೀರ್ ಅವರ ಕಡೆಗೆ. ತೃತೀಯ ಬಾರಿ ಸೊಗಸಾಗಿರತಕ್ಕಂಥ ಆಟಗಾರಿಕೆ. ಗೂಟದ ಹಿಂಭಾಗದಲ್ಲಿ ಗೂಟ ಪಾಲಕ ಖಂಡಿತ ಮನ್ಸೂರ್ ಅದ್ಭುತವಾಗಿಯೇ ಕೈಚಳಗೊಳಿಸ್ತಾ ಇದ್ರೆ. 3 ಚೆಂಡು ಮುಕ್ತಾಯ, 7ರಲ್ಲಿದೆ ತಂಡ. 34 ವಿಜಯದ ಗುರಿ. ನೋಡಿ 27 ಚೆಂಡು ಬಾಕಿ ಇದೆ, 27 ಓಟ ಬೇಕಾಗ್ತಾ ಇದೆ. 27 more to go, 27 runs required. What a match! This is the second semi-final of this tournament. ನಾಳೆಗಾರಿಕೆಯಲ್ಲಿ ಮತ್ತೆ ಶರಣ್. ಸೊಗಸಾಗಿರತಕ್ಕಂಥ ದಾಳಿಗಾರಿಕೆ, ಚೆಂಡಿಗೆ ತಕ್ಕಂತೆ ಬರತಕ್ಕಂಥ ಓಟಗಳು, ಬಹಳಷ್ಟು ಉತ್ಸುಕತೆಯ ಹುಮ್ಮಸ್ಸಿನ ಉತ್ಸಾಹದ ಆಟವನ್ನು ಆಡತಕ್ಕಂಥ ಕ್ಷೇತ್ರ ರಕ್ಷಕರ ತಂಡ ಎಂಟ್ರೆನ್ಸ್ ಪೂರ್ವ. ದಾಂಡುಗಾರಿಕೆಯಲ್ಲೂ ಕೂಡ ನೀರಾಜಾಲವಾಗಿ ಆಡತಕ್ಕಂಥ ಆಟಗಾರರು ಆತೀಫ್ ಉದ್ದರಿ ಆದ್ರೆ ಶಮೀರ್, ಯಾನಿ ಅಬ್ಬು, 3 ಶೆಟ್ಟೆ. ಜವಾಬ್ದಾರಿ ಇದೆ ಒಂದೆಡೆಯಲ್ಲಿ ನಾಯಕ ಖಂಡಿತ ಆತೀಫ್. ಯಾವ ಸಂದರ್ಭದಲ್ಲಿ ತಂಡವನ್ನು ಇಂತಹ ಸಂಕಷ್ಟ ಸ್ಥಿತಿಯಲ್ಲಿ ಮೈಗೂಡಿಸಿಕೊಂಡು ಆಡುತ್ತಾನೆಯೋ ಅಥವಾ ದಡವನ್ನು ಸೇರಿಸುತ್ತಾನೆಯೋ ಈ NM ನೌಕೆಯ ನಾವಿಕನ ಆತೀಫ್. ಸೊಗಸಾಗಿರತಕ್ಕಂಥ ದಾಳಿಗಾರಿಕೆ ಶರಣ್ ಅವರ ಸ್ಪೆಲ್ ಬಗ್ಗೆ ವಿವರಿಸಲೇಬೇಕು. ಕಾರಣ ಅದ್ಭುತವಾಗಿ ಜುಬೇರ್ ಹಾಗೂ ಶರಣ್ ಟ್ರಂಪ್ ಕಾರ್ಡ್ ಆಗ್ತಾ ಇದ್ದಾರೆ. ಯಂಗ್ ಫ್ರೆಂಡ್ಸ್ ಪೂರ್ವ ಪಾಳ್ಯದಲ್ಲಿಗಾಗಲೇ ಅಶ್ವಿನ್ ತಮನ್ ಅವರ ಅನುಪಸ್ಥಿತಿ ಇದ್ರೂ ಕೂಡ ಖಂಡಿತ ಆ ಸ್ಥಾನವನ್ನು ಸಂಪೂರ್ಣವಾಗಿ ತುಂಬಿಕೊಳ್ತಾ ಇದ್ದಾರೆ ಈ ಆಟಗಾರ ಶರಣ್. ಎಸೆತಗಾರಿಕೆ ಮುಂದುವರಿಕೆ ಆಗ್ತಾ ಇದೆ. ತೀರ್ಪುಗಾರನ್ನು ಬಿಟ್ಟು ಆತೀಫ್ ಕಡೆಗೆ ರೋಚಕತೆ ಸೆಮಿಫೈನಲ್ ಪಂದ್ಯಾಟ. ಆತೀಫ್ NM ಮಂಗಳೂರು ಕಡೆಯಿಂದ
ಹೆಸರಕ್ಕೆ ತಕ್ಕಂತೆ ಉತ್ತರ ಇಲ್ಲಿ ಶಮೀರ್ ಹಾಗೂ ಆತೀಫ್ 20 ಓಟ ಪೂರ್ತಿಗೊಳಿಸ್ತಾ ಇದ್ರೆ ದಾಳಿಗಾರನಿಗೆ ಉತ್ತರವಿದೆ, ದಾಂಡಿಗನಿಗೆ ಉತ್ತರವಿದೆ, ಕ್ಷೇತ್ರಪಾಲಕನಿಗಂತೂ ಉತ್ತರವಿದ್ದೇ ಇದೆ. ಇದು ಖಂಡಿತ ಕೊನೆಗಳಿಗೆ ಬರ್ತಾ ಇದೀವಿ. 24 ಚೆಂಡುಗಳು ಬಾಕಿ, 25 ಓಟಗಳು ಬೇಕಾಗ್ತಾ ಇದೆ. 25 ರನ್ಸ್ ರಿಕ್ವೈರ್ಡ್ ಫ್ರಮ್ 24 ಬಾಲ್ಸ್. ಆರಂಭಿಕ ಇನ್ನಿಂಗ್ಸ್ ಗಮನಿಸಿದಾಗ ಈ ಪಂದ್ಯಾಟ ಏಕಮುಖವಾಗಿ ಚಲಿಸಬಹುದು ಎನ್ನತಕ್ಕಂಥ ತೀರ್ಮಾನಕ್ಕೆ ಬರುವ ಕ್ರೀಡಾಭಿಮಾನಿಗಳಿದ್ರೆ ನಿಮ್ಮ ಚಿಂತನೆ, ನಿಮ್ಮ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ನಿಮ್ಮ ಲೆಕ್ಕಾಚಾರ ಎಲ್ಲವೂ ಕೂಡ ತಲೆ ಕೆಳಗಾಗಲೇಬೇಕು. ಈ ಪಂದ್ಯಾಟ ಕೊನೆಯ ಚೆಂಡಲ್ಲೂ ಕೂಡ ಫಲಿತಾಂಶ ಇದ್ದೇ ಇದೆ. ಅದು ಬರಲಿಯವರೆ 25 ಫ್ರಮ್ 24 ಬಾಲ್ಸ್. ಖಂಡಿತವಾಗಿ ಅಬ್ದುಲ್ ರಜಾಕ್ ಅವರೇ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಅಲ್ಪ ಮೊತ್ತ ಎಂಬುದು ಅದೆಷ್ಟೋ ಪಂದ್ಯಾಟದ ಫಲಿತಾಂಶವನ್ನು ಬಹಳಷ್ಟು ರೋಚಕ ಗತಿಗೆ ತಂದಿಕ್ಕಿದಂತಹ ಇತಿಹಾಸಗಳು ನಾವು ಕಂಡಿದ್ದೇವೆ. ಬಹುಶಃ ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ತೀರ್ಪುಗಾರರ ಗಮನಕ್ಕೆ ಎಂಟ್ರೆನ್ಸ್ ತಂಡದ ಸದಸ್ಯರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ಫೈನಲ್ ಪಂದ್ಯಾಟ ಮುಕ್ತಾಯ ಕಾಣಬೇಕು. ಇವತ್ತೇ ಆರಂಭ ಕೂಡ ಮುಕ್ತಾಯ ಕಾಣಲೇಬೇಕು. ಯಾಕಂತ ಹೇಳಿದ್ರೆ ಇನ್ನು ಮುಂದಿನ ದಿವಸಕ್ಕೆ ಈ ಪಂದ್ಯಾಕೂಟಕ್ಕೆ ಯಾವುದೇ ಕೂಡ ಅನುಮತಿ ಇಲ್ಲ. ಒಂದು 15 ನಿಮಿಷದ ಅವಕಾಶ ನಾವು ಕೊಡ್ತೇವೆ. 24 ಎಸೆಗಳ ಆ ಓವರ್ ಎಸೆಯಲು ಹೆಸರುಗಾರಿಕೆ ಭಾಗದಲ್ಲಿ ರಿಯಾಜ್ ಉತ್ತಮವಾದಂತಹ ತಾಳ್ಮೆಯ ಜಾಣ್ಮೆಯ ಆಟವನ್ನು ತಂಡಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂಡದ ನಾಯಕ ಅಬ್ದುಲ್ ರಜಾಕ್ ಅವರು ಹೇಳಿದ ಹಾಗೆ ಜವಾಬ್ದಾರಿ ಖಂಡಿತ ಒತ್ತಡದೊಂದಿಗೆ ಸಾಗ್ತಾ ಇದೆ. ಬಹುಶಃ ಈ ಉದ್ದರಿಯ ನಿರ್ಗಮನವೇ ತಂಡದ ನಾಯಕರಿಗೆ ಒತ್ತಡದ ಜವಾಬ್ದಾರಿ ಹೆಚ್ಚಿಸ್ತಾ ಬರ್ತಾ ಇದೆ. ಚೆಂಡಿನಿಂದ ಚೆಂಡಿಗೆ ಬರ್ತಾ ಇದ್ರೆ ಬಹಳಷ್ಟು ರೋಚಕ ರೂಪದಲ್ಲಿ ಕಾಡ್ತಾ ಇದೆ. ಬಹುಶಃ ಎರಡೂ ತಂಡದ ಆಟಗಾರರ ಗಮನಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ಪಂದ್ಯಾಟ ಸ್ಥಗಿತವಾದರೆ ಮುಂದಿನ ದಿವಸದಲ್ಲಿ ಪಂದ್ಯಾಟಕ್ಕೆ ಅನುಮತಿ ಅಂತೂ ಖಂಡಿತ ಇಲ್ಲ. ವ್ಯವಸ್ಥಾಪಕರು ಯಾವಾಗ ನಿಮ್ಮನ್ನು ಕರೀತಾರೋ ಆವಾಗ ಬಂದು ಆಡುವಂತ ಅವಕಾಶಗಳು ಇರುತ್ತೆ ಖಂಡಿತ. ಮತ್ತು ಯಾವುದೇ ಚರ್ಚೆಗೂ ಕೂಡ ಇಲ್ಲಿ ಅವಕಾಶ ಕೊಡುವಂತಿಲ್ಲ ಎಂಬಂತ ಒಂದು ನಿರ್ಧಾರಕ್ಕೆ ವ್ಯವಸ್ಥಾಪಕರು ಈಗಾಗಲೇ ನಮ್ಮೊಂದಿಗೆ ಹೇಳ್ತಾ ಇದ್ದಾರೆ. ಅದನ್ನು ತಾವುಗಳು ಸ್ವೀಕರಿಸಿ ನಿಮ್ಮ ಮನ ಬಂದಂತೆ ನೀವು ಆಡ್ಕೊಳ್ಳಿ, ಪರವಾಗಿಲ್ಲ. ಉತ್ತಮವಾದಂತಹ ವಿಭಾಗದಲ್ಲಿ ಚೆಂಡು, ಅದ್ಭುತವಾದಂತಹ ಕ್ಷೇತ್ರ ಪಾಲನೆ, ವಂಡರ್ಫುಲ್ ಕ್ಷೇತ್ರ ಪಾಲನೆ ಅನುಭವ. ಇಸ್ಮಾಹಿಲ್ ಹೊಸಮುಖ ಬಹುಶಃ ಎಂಟ್ರೆನ್ಸ್ ಉರುವ ತಂಡದ ಪರವಾಗಿ ಅತಿ ವೇಗದ ಚುರುಕಿನ ಕ್ಷೇತ್ರ ಪಾಲನೆ ಅನ್ನಬಹುದು. ರಜಾಕ್ ಅವರು ತಾವು ಹೇಳಿದ ಹಾಗೆ ಜಿಂಕೆ ಮರಿ ತನ್ನ ಪ್ರಾಣದ ರಕ್ಷಣೆಗಾಗಿ ಓಡ್ತಾ ಇದೆ, ಚಿರತೆ ಬೆನ್ನಡುತ್ತಾ ಓಡ್ತಾ ಇದೆ ಅದರ ಆಹಾರಕ್ಕಾಗಿ. ಬಹುಶಃ ಇಲ್ಲೂ ಕೂಡ ಅದೇ ಕಾಣ್ತಾ ಇದೆ. ಒಂದು ತುದಿಯಲ್ಲಿ ರನ್ ರಭಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದು ತುದಿಯಲ್ಲೂ ಕೂಡ ಎಸೆಗಾರಿಕೆಯಲ್ಲಿ ಗೆಲುವಿನ ಮುಖವನ್ನು ಕಾಣಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ವಿಶೇಷ ಪಂದ್ಯಾಟಗಳು ನಮ್ಮ ಕಣ್ಣು ಮುಂದೆ ಬರ್ತಾರೆ. ರಿಯಾಜ್ ಕುಂಜತ್ತೂರ್ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹುಶಃ ತಂಡದ ನಾಯಕರ ಜವಾಬ್ದಾರಿ ಆಟ ಚಾಕ್ಲೇಟ್ ಬಾಲ್. ಅಂಕಿ ಅಂಶ ಪಟ್ಟಿಯಲ್ಲಿ ಸ್ಥಳತೆ ಕಾಣ್ತಾ ಇದೆ 17 ನೋಡಿ. ಇಷ್ಟೊಂದು ಹೆಮ್ಮೆ ಪಡಬೇಕಂತ ಸಂಗತಿಗಳನ್ನು ಹೇಳಿದ್ರೆ ಕೇರಳ ರಾಜ್ಯದ ಪರಿಸರದ ವ್ಯಕ್ತಿ ಎಸೆಗಾರಿಕೆ ವಿಭಾಗದಲ್ಲಿ ಈ ಬಾರಿ ನೋ ಮಿಸ್ಟೇಕ್, ಯಾವುದೇ ತೊಂದರೆ ಮಾಡಿಕೊಳ್ತಾ ಇಲ್ಲ ಜಯಶೀಲ್. ನೋಡಿ, ಕಟ್ಟಿ ಹಾಕುವಲ್ಲಿ ಯಶಸ್ವಿ, ಸತತ ದಂಡಿಸುವಲ್ಲಿ ಪ್ರಯತ್ನ ಮಾಡಿದ್ರು. ಬಹುಶಃ ಒಂದು ಅದ್ಭುತ ಕ್ಯಾಚ್ ಪಡೆಯುವಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಖಂಡಿತವಾಗಿಯೂ ಜನಸಾಗರದ ಬಗ್ಗೆ ವಿವರಣೆ ಕೊಡ್ಲೇಬೇಕಾಗುತ್ತೆ ಪದೇ ಪದೇ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಕಣ್ಣಾಯಿಸಿದ್ರೆ
ಖಂಡಿತ ಬಹಳಷ್ಟು ರೋಚಕ ರೂಪದ ಪಂದ್ಯಾಟಗಳು. ಬಹಳಷ್ಟು ರೋಚಕ ರೂಪದ ಪಂದ್ಯಾಟ. ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಜೊತೆಯಾಟವನ್ನು ಕೊಟ್ಟರು. 10 ಓಟದ ಜೊತೆಯಾಟ ಆಗಿತ್ತು. ಬಹುಶಃ 19 ಎಸೆತಗಳ ಮುಂದೆ ಬೇಕಾಗಿದೆ 17 ಓಟ. ಶಮೀರ್ ಅಬು ನೌ ಸ್ಟ್ರೈಕರ್ ವಿಭಾಗದಲ್ಲಿದ್ರೆ ಮನ್ಸೂರ್ ಅರ್ಖಾನ. ಉತ್ತಮವಾದಂತಹ ಉಲ್ಟ ದಾಂಡಿನ ಪ್ರಯೋಗ. ಬಹುಶಃ ತನ್ನ ಸ್ವಲ್ಪ ಕಾಲಿಗೆ ನೋವಾಗಿದೆ, ಬಹಳಷ್ಟು ಉತ್ತಮ ನೋವಾಗಿರಬೇಕು ಅಂತ ಭಾವಿಸ್ತೇನೆ. ಆದರೂ ಕೂಡ ತಂಡಕ್ಕಾಗಿ ಪ್ರಯತ್ನ ಮಾಡಲು ದಂಡನೆತ್ತಿಕೊಂಡು ಆಗಮಿಸಿದ್ದಾರೆ. ಬಹುಶಃ ನೋಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ತಂಡದ ಬಗ್ಗೆ ಇರುವಂತಹ ಆತ್ಮವಿಶ್ವಾಸ, ತನ್ನಿಂದ ಏನಾದರೂ ಪ್ರಯತ್ನವಾಗಿಸಿಕೊಂಡು ಜಯವನ್ನು ಮತ್ತೆ ಗಳಿಸಬಹುದು ಎಂಬ ಪ್ರಯತ್ನದಲ್ಲಿ ತನ್ನ ಕಾಲು ನೋವಿನ ಸಮಸ್ಯೆ ಇದ್ರೂ ಕೂಡ ಬಹುಶಃ ತೀರ್ಪುಗಾರರಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ ವ್ಯವಸ್ಥಾಪಕರು. ಶಂಶೀರ್ ಚತುರ್ಥ ಓವರಿಗಾಗಿ ಮಂಗಳೂರು ಎಕ್ಸ್ಪ್ರೆಸ್ ಅಲ್ಲೇ ಕ್ಯಾಪ್ಸಿಯಾದಂತಹ ಸುಬ್ರೆ ನೋಡಿ ಖಂಡಿತವಾಗಿಯೂ ಸಾಮರ್ಥ್ಯವನ್ನು ಮೆಚ್ಚಲೇಬೇಕು. ರಜಾಕ್ ಅವರೇ ಕಿಚ್ಚಡಿಯಿಂದ ಹೋರಾಟ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಮನ್ಸೂರ್ ಅದೆಷ್ಟೋ ಬಾರಿ ಮಂಗಳೂರು NM ಜಪ್ಪು ತಂಡದ ಪರವಾಗಿ ಆಡಿ ಬಹಳಷ್ಟು ಹೆಸರನ್ನು ಗಳಿಸಿದಂತಹ ವ್ಯಕ್ತಿ ಮನ್ಸೂರ್ ಅರ್ಖಾನ. 17 ಎಸೆತಗಳ ಮುಂದೆ ಬೇಕಾಗಿದೆ 12 ಓಟ. ತಾಳ್ಮೆಯ ಜಾಂಬೆಯಾಟ ಚೆಂಡಿಸಿ ಮಾಡಲಿಕ್ಕೆ ಸಹಮತ ಅಂದ್ರೆ ಇಡೀ ಮೈದಾನದ ಸುತ್ತಲೂ ಕೂಡ ಚಪ್ಪಾಳೆ ಆವಾಜ್ ಎಷ್ಟೊಂದು ಸುಂದರವಾಗಿ ಕೇಳ್ತಾ ಇದೆ. ಬಹುಶಃ ಎಮ್ಮೆಕೆರೆ ಪರಿಸರದ ಆ ಒಂದು ಪಂದ್ಯಾಕೂಟದ ಬಹುಶಃ ಆ ರುಚಿಯನ್ನು ಯಾರಿಗೆ ಉಣಬಡಿಸುತ್ತಾರೆ ಎಂಬುದು ಇಲ್ಲಿ ನಾವು ಕಾಯಲೇಬೇಕಾಗ್ತದೆ. 3 ಎಸೆತಗಳ ಮುಂದೆ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿ ಬಂದಿದೆ. ಉತ್ತಮವಾದಂತಹ ಕ್ರಿಕೆಟ್, ಅದ್ಭುತ ಕಂಬ್ಯಾಕ್, ವಾಪಸ್ಸಾತಿ ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಚೆಂಡುಗಳ ಮಧ್ಯೆ ಮಂಗಳೂರು ಎಕ್ಸ್ಪ್ರೆಸ್ ಜುಬೇರ್ ಮತ್ತೆ ತರ್ತಾ ಇದ್ದಾರೆ. 16 ಎಸೆತಗಳ ಮುಂದೆ 14 ಎಸೆತಗಳ ಮುಂದೆ 8 ಓಟ ಬೇಕಾಗ್ತದೆ. ಮೈದಾನದ ಮೂಲ ಯಶಸ್ವಿ ಚಪ್ಪಾಳೆ ಹಾರಿಕಾರ ಕೇಳ್ತಾ ಇದೆ. ಬಹುಶಃ ಕಾಲು ನೋವಿನ ಸಮಸ್ಯೆ ಇದ್ರೆ ತುದಿಯಲ್ಲಿ ಕಳೆದ ವಾರ ಸಮಸ್ಯೆನ ಗಾಯಾಳುವಾಗಿ ಎಮ್ಮೆಕೆರೆ ಪರಿಸರದಲ್ಲಿ ಜುಬೇರ್ ಉಳಿದಿದ್ರು. ಆದರೂ ಕೂಡ ತನ್ನ ತಂಡಕ್ಕಾಗಿ ಯಶಸ್ವಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ದಂಡಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಬಹುಶಃ ಕೈ ಗೊತ್ತಾಗಲಿಲ್ಲ. ಬಹುಶಃ ಇಲ್ಲಿ ಪಂಚಮ ಚೆಂಡು ಕೊನೆಯ ಚೆಂಡು ಇತ್ತು. ಓವರಿನ ಮುಕ್ತಾಯ 1 ಓಟದೊಂದಿಗೆ ಫಲಿತಾಂಶ ಬರ್ತಾ ಇದೆ. 31 ಇನ್ನು ಬೇಕಾಗಿದೆ. ಈಸ್ಟರ್ನ್ ಬ್ಲೂ ತಂಡದ ನಾಯಕ ವೇದಿಕೆ ಮುಂಭಾಗಕ್ಕೆ ಬರಬೇಕು.
ಉತ್ತಮವಾದಂತಹ ಎತ್ತುಗಾರಿಕೆ ವಿಭಾಗದಲ್ಲಿ ತಂಡದ ಅನುಭವಿ ಎಸೆತಗಾರ ಮನ್ಸೂರ್, ಅಗೇನ್ ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ. ಒಂದು ಹಂತದಲ್ಲಿ ಅಬ್ದುಲ್ ರಜಾಕ್ ಅವರಿಗೆ ಹಿಡಿತದ ಸಾಧನೆಯನ್ನು ಸಾಧಿಸುತ್ತಾ ಇದ್ರು. ದಯವಿಟ್ಟು ಯಾರು ಕೂಡ ಮೈದಾನದ ಪ್ರವೇಶ ಮಾಡಬಾರದು. ನಮ್ಮಲ್ಲಿ ಸಮಯದ ಅಭಾವ ಬಹಳಷ್ಟಿದೆ. ಕ್ರೀಡಾ ಪ್ರೇಮಿಗಳು ದಯವಿಟ್ಟು ಧ್ವನಿ ಕೇಳ್ತಾ ಇದ್ರೆ ಯಾರು ಕೂಡ ಮೈದಾನದ ಪ್ರವೇಶ ಮಾಡಬಾರದು. ಯಾಕಂತ ಹೇಳಿದ್ರೆ ಆಟಗಾರರು ಹೊರಬದಿಗೆ ಬರ್ತಾರೆ. ಮನ್ಸೂರ್ ಉತ್ತಮವಾದಂತಹ ಹೊಡೆತ, ಚೆಂಡುಗಾಳಿಯಲ್ಲಿ ಒಂಟಿ ಓಟಕ್ಕೆ ಅವಕಾಶ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 32. ಕಳೆದ ವರ್ಷ ಫೈನಲ್ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುತ್ತಾ ಬಹುಶಃ ಈ ಪಂದ್ಯಾಕೂಟದಲ್ಲಿ ಪ್ರವೇಶ ಶುಲ್ಕ ಇಲ್ಲದೆ ಆಡುತ್ತಿರುವಂತಹ ತಂಡ NM ಮಂಗಳೂರು. ಈ ವರ್ಷ ಕೂಡ ಅದನ್ನೇ ಜಾರಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಯಾರು ಚಾಂಪಿಯನ್ಸ್ ಪಟ್ಟವನ್ನು ಅಲಂಕಾರ ಮಾಡುತ್ತಾರೋ ವಿಶಾಲ ಮುಂದಿನ ವರ್ಷಕ್ಕೂ ಕೂಡ ಅವರಿಗೆ ಉಚಿತ ಪ್ರವೇಶ. ತಾಳ್ಮೆಯ ಜಾಣ್ಮೆಯ ಆಟ, ಇದರೊಂದಿಗೆ ಅಂಕಿಅಂಶ ಹೆಚ್ಚಳತೆ 33. ಬಹುಶಃ ಇಲ್ಲಿ ಅಂಕಿಅಂಶ ಪಟ್ಟಿ ಸಮಬಲವಾಗಿದೆ. ಕೊನೆಯ ಚೆಂಡು. ನನ್ನ ಆತ್ಮೀಯ ಕ್ರೀಡಾ ಪ್ರೇಮಿಗಳು ದಯವಿಟ್ಟು ಯಾರು ಕೂಡ ಹೋಗಬೇಡಿ, ಸಮಯದ ಅಭಾವ ಇದೆ.